ಮನೆಗೆ ಬಂದು ಸೇರಿದ್ದು ಇಬ್ಬರಲ್ಲಿ ಏನೋ ಒಂದು ರೀತಿಯ ಸಮಾಧಾನ, ನಿಶ್ಚಿಂತೆ, ಸಂತೃಪ್ತಿ ಎನಿಸಿತು. ಎಲ್ಲಿ ಎಷ್ಟೇ ಓಡಾಡಿದ್ರು, ಎಷ್ಟೇ ವೈಭೋಗದಿಂದ ಇದ್ದರೂ ನಮ್ಮನೆಯೆಂದು ಬಂದು ಸೇರಿದಾಗ ಅಲ್ಲಿರುವ ತೃಪ್ತಿಯೇ ಬೇರೆ. ಇಬ್ಬರಿಗೂ ಒಂದೇ ಅನಿಸಿಕೆ ಮೂಡಿತು. ಗೌತಮ್, 5 ನಿಮಿಷ ಬರ್ತೀವಿ, ನೀವೆಲ್ಲ ಕಾಯದೆ ಊಟ ಮುಗಿಸ್ಬೇಕಾಗಿತ್ತು ಹೇಳಿ ತನ್ನ ರೂಮಿನ ಕಡೆ ನಡೆದಾಗ ಚಂದನ ಕನಸಿನಲ್ಲಿ ಕಂಡದ್ದು ಕಣ್ಣೆದುರು ಬರಲು ಹೇಗೆ ಸಾಧ್ಯ? ಆದಷ್ಟು ಬೇಗ ಮನಸ್ಸಿನಲ್ಲಿ ಇರುವುದನ್ನು ಇವರಲ್ಲಿ ಹೇಳಿಕೊಂಡು ಬಿಡಬೇಕು ಎನ್ನುವ ಆತುರದಲ್ಲಿ ಅವನನ್ನು ಹಿಂಬಾಲಿಸಿದಳು. ಚಂದನ ರೂಮಿಗೆ ಒಳಗೆ ಬರುತ್ತಲೇ ಗೌತಮ್ ಅವಳ ಸನಿಹಕ್ಕೆ ಸರಿದು, ಎಷ್ಟೇ ಸುಂದರವಾದ ಜಾಗಕ್ಕೆ ಹೋಗಿ ಬಂದರೂ ನಮ್ಮನೆ, ನಮ್ಮ ರೂಮಿನಲ್ಲಿರುವ ಕಂಫರ್ಟೇಬಲ್ ಬೇರೆ ಎಲ್ಲಿಯೂ ಸಿಗೋದಿಲ್ಲ ಹೇಳುತ್ತಾ ಬಳಸಿದವನು, ಪ್ರದೀಪ್ ಮನೆಯಲ್ಲಿ ಏನಾಯಿತು ನಿಂಗೆ? ಚೆನ್ನಾಗಿಯೇ ಇದ್ದೆ ಅಲ್ಲ, ಎಂದೂ ಕೂಡ ಹೀಗೆ ಆಗಲಿಲ್ಲ, ಅಷ್ಟು ಗಾಬರಿಯಾಗಿತ್ತು ಗೊತ್ತಾ, ಇನ್ನೊಮ್ಮೆ ಹೀಗೆಲ್ಲ ಎದುರಿಸಬೇಡ ಎಂದಿದ್ದ. ಚಂದನ ಹೇಗೆ ಶುರು ಮಾಡಲಿ, ಹೇಗೆ ಹೇಳಲಿ, ನಾನು ಹೇಳಿದ್ರು ಇವರು ನಂಬ್ತಾರೆಯೇ ಯೋಚಿಸುತ್ತಾ ನಿಂತಳು. ಇಂದ್ರಾಣಿ ಅವರು ಗೌತಮ್ ಚಂದನ ಬೇಗ ಬನ್ನಿ ಎನ್ನುತ್ತಲೇ, ಗೌತಮ್ ಅವರುಗಳು ಮೆಡಿಸಿನ್ ತೆಗೆದುಕೊಳ್ಬೇಕು, ಊಟಕ್ಕೆ ನಮಗಾಗಿ ಕಾಯುತ್ತಿದ್ದಾರೆ, ಹೋಗಿ ಊಟ ಮುಗಿಸಿ ಬಂದು ಬಿಡೋಣ, ನಿಧಾನವಾಗಿ ಮಾತನಾಡಬಹುದು ಎಂದಾಗ ಅವಳಿಗೂ ಸರಿ ಎನಿಸಿತು. ಎಲ್ಲರೊಂದಿಗೆ ಕುಳಿತು ಊಟ ಮಾಡಿದ್ದರೂ ಊಟದ ನಂತರ ಎಲ್ಲರೂ ಮಾತನಾಡುತ್ತಾ ಕುಳಿತಾಗ ಚಂದನ ಅಲ್ಲಿನ ಸ್ಥಳಗಳ ಬಗ್ಗೆ, ತನಗೆ ಅಚ್ಚರಿ ಎನಿಸಿದ ವಿಷಯಗಳ ಬಗ್ಗೆ ಹೇಳಿಕೊಂಡಿದ್ದಳು. ರಮೇಶ್ ನಾಳೆ ಮಾತನಾಡಬಹುದು, ಅವರು ರೆಸ್ಟ್ ಮಾಡಲಿ ಬಿಡಿ ಎಂದಿದ್ದ. ಎಲ್ಲರೂ ಕೂಡ ಅದೇ ಮಾತನ್ನು ಹೇಳಿ ಎದ್ದು ನಿಂತಿದ್ದರು. ಚಂದನ ತನ್ನ ತಂದೆಗೆ ಕರೆ ಮಾಡಿ ಮನೆಗೆ ತಲುಪಿದ ಬಗ್ಗೆ ತಿಳಿಸಿದ್ದಳು. ಕೃಷ್ಣ ಪ್ರಸಾದ್ ಅವರು, ಮುಂದಿನ ವಾರದಿಂದ ಕಾಲೇಜ್ ಶುರುವಾಗಿ ಬಿಡುತ್ತದೆ, ನೀನು ಅಳಿಯಂದಿರು ಒಮ್ಮೆ ಮನೆಗೆ ಬಂದು ಹೋಗಿದ್ರೆ ಆಗ್ತಿತ್ತು ಎಂದಿದ್ದರು. ಚಂದನ ಏನು ಹೇಳಬೇಕು ತಿಳಿಯದೆ, ಅವರ ಮನಸ್ಸಿಗೆ ಬೇಸರವಾಗದಂತೆ, ಇಷ್ಟು ದಿನ ಆಫೀಸ್ಗೆ ಹೋಗಿಲ್ಲ, ಅವರು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕಾಗಿರುತ್ತದೆ, ನಾನು ಹೇಗೆ ಕರೆಯಲಿ, ಸಮಯ ನೋಡಿ ಅವರೊಂದಿಗೆ ಮಾತಾಡ್ತೇನೆ ಅಪ್ಪಾಜಿ ಎಂದಿದ್ದಳು. ನಂತರ ತನ್ನ ತಾಯಿ ಅಣ್ಣನ ಜೊತೆಯಲ್ಲೇ ಮಾತಾಡಿದಳು. ಗೌತಮ್ ತನ್ನ ಒಂದಿಷ್ಟು ಕೆಲಸ ಮುಗಿಸಿ ಬಂದು ಹಾಸಿಗೆಗೆ ಹೊರಗಿದ್ದವನು ಅವಳತ್ತ ಕೈ ಚಾಚಿ, ಇನ್ನು ಮುಗಿಯಲಿಲ್ವಾ ಮೆಲ್ಲಗೆ ಕೇಳಿದ್ದ. ನಾಳೆ ಕರೆ ಮಾಡುವುದಾಗಿ ತಿಳಿಸಿ ಅಪ್ಪಾಜಿಗೆ ಆ ಬಂಗ್ಲೆ ಕನಸಿನಲ್ಲಿ ನೋಡುತ್ತಿದ್ದದನ್ನು ಫೋಟೋದಲ್ಲಿ ತುಂಬ ಹತ್ತಿರದಿಂದ ನೋಡಿದೆ ಎಂದು ಹೇಳಬೇಕಾಗಿತ್ತು. ಈಗ ಹೇಳಿದರೆ ಅವರು ಗಾಬರಿ ಆಗ್ಬೋದು, ನಾಳೆ ಈ ವಿಷಯದ ಬಗ್ಗೆ ಫೋನ್ ಮಾಡಿ ಮಾತಾಡೋಣ ಎಂದುಕೊಂಡಳು. ಮೊಬೈಲ್ ತೆಗೆದಿಟ್ಟು ಗೌತಮ್ ಕೈಯಲ್ಲಿ ಕೈ ಸೇರಿಸಿ ಬಂದು ಕುಳಿತಿದ್ದಳು. ಅವಳನ್ನೇ ದೀರ್ಘವಾಗಿ ನೋಡಿದ್ದ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ, ನೀವು ಅಲ್ಲಿಂದ ವಾಪಸ್ ಬಂದಿಲ್ಲ ಅನಿಸುತ್ತೆ ಎಂದಿದ್ದಳು. ಇನ್ನೊಂದು ವಾರ ಅಲ್ಲೇ ಇದ್ದು ಬರಬಹುದಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಸಾಂಸಾರಿಕ ಜೀವನ ಎಂದರೆ ಹೇಗಿರುತ್ತೆ, ಅದರಲ್ಲಿ ನಾನೆಷ್ಟು ಸುಖಿಯಾಗಿರ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಥ್ಯಾಂಕ್ಸ್ ನಾಲಾಯಕ್ ಹೇಳಿ ತೀರಾ ಸಮೀಪವಿದ್ದ ಕೊರಳಿಗೆ ಮುತ್ತಿಟ್ಟಿದ್ದ. ಚಂದನ, ನನಗಂತೂ ಅಲ್ಲಿ ಹೇಗೆ ದಿನಗಳು ಕಳೆಯಿತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಬೆಳಿಗ್ಗೆ ಯಾವಾಗ ಆಗ್ತಿತ್ತು, ಸಂಜೆ ಯಾವಾಗ ಆಗ್ತಿತ್ತು ಅನ್ನೋದು ಅರಿವಿಗೆ ಬರುತ್ತಿರಲಿಲ್ಲ. ಜೊತೆಯಲ್ಲಿ ಸದಾ ನೀವಿರುತ್ತಿದ್ದದು ಇನ್ನೂ ಕಣ್ಣು ತುಂಬ ನೋಡುವ ಸ್ಥಳಗಳ ವಿಸ್ಮಯ. ನಾನು ನೀವು ಇಬ್ಬರೇ, ಇಡೀ ಪ್ರಪಂಚ ಮರೆತು ಬಿಟ್ಟಿದ್ದೆ. ಯಾವಾಗಲೂ ಹಾಗೆ ಇರೋಕ್ಕೆ ಆಗಲ್ವಲ್ಲ, ಆದಷ್ಟು ಬೇಗ ಮತ್ತೆ ಬೇರೆ ಕಡೆ ಎಲ್ಲಿಗಾದರೂ ಹೋಗಿ ಬರೋಣ. ಅಯ್ಯೋ, ಮನೆಯವ್ರಿಗೆ ತಂದಿರುವ ಗಿಫ್ಟ್ಗಳನ್ನು ಕೊಟ್ಟೇ ಇಲ್ಲ ಹೇಳಿದ್ಲು. ನಾಳೆ ಕೊಟ್ಟರೆ ಆಗುತ್ತೆ, ಸಮಯ ನೋಡಿ ಎಷ್ಟಾಗಿದೆ, ಹೌದಲ್ವಾ? ಈಗ ಕೊಟ್ಟರೆ ತೆಗೆದುಕೊಂಡ ಸ್ಥಳ, ಅಲ್ಲಿನ ವಿಶೇಷತೆ, ಆಯ್ಕೆ ಮಾಡಿದ ಬಗ್ಗೆ ಅದನ್ನೆಲ್ಲ ಮಾತನಾಡಲು ಆಗಲ್ಲ, ನಾಳೆನೇ ಕೊಡ್ತೀನಿ. ಹಾಗೆ ಮಾಡು. ನಾಲಾಯಕ್ ಕೆಲವೊಂದು ವಿಷಯಗಳಲ್ಲಿ ಮನುಷ್ಯನಿಗೆ ತೃಪ್ತಿಯೇ ಇರುವುದಿಲ್ಲ ಎನ್ನಿಸ್ತದೆ. ನೋಟದಲ್ಲಿನ ಬಯಕೆಗೆ ಕರಗಿದವಳು ಮತ್ತಷ್ಟು ಬಳಸಿದ ಗೌತಮ್ ಮುಖವೆಲ್ಲ ಚುಂಬಿಸುತ್ತಾ ಕೊರಳ ಕಡೆಗೆ ಸಾಗಿದವನು. ಚಂದನ ಪ್ರಜ್ಞೆ ತಪ್ಪಿ ಬಿದ್ದದ್ದು ನೆನಪಾಗುತ್ತಲೇ ಅವಳಿಂದ ಹಿಂದೆ ಸರಿದಿದ್ದ. ಈಗ ಪೂರ್ಣವಾಗಿ ಹುಷಾರಾಗೇ ಇದೆಯಾ ಕೇಳಿದ್ದ. ನನಗೇನಾಗಿದೆ, ಅವನನ್ನೇ ಪ್ರಶ್ನಿಸಿದಳು. ಗೌತಮ್ ಪಕ್ಕಕ್ಕೆ ಹೊರಳಿ ನವಿರಾಗಿ ಬಳಸಿದವನು. ಏನೋ ಹೇಳಬೇಕು ಎಂದೇ ಅಲ್ಲ ಕಾರಿನಲ್ಲಿ, ಪ್ರದೀಪ್ ಮನೆಯಿಂದ ಬರುವಾಗಿನಿಂದ ಗಮನಿಸ್ತಲೇ ಇದ್ದೀನಿ, ನಿನ್ನ ಕಣ್ಣಿನ ತುಂಬ ಕುತೂಹಲ, ವಿಸ್ಮಯವೇ ತುಂಬಿದೆ. ಏನೋ ಹೇಳಬೇಕು ಎಂದುಕೊಳ್ಳುತ್ತಿದ್ಯಾ, ಸರಿಯಾಗಿ ಹೇಳಿಕೊಳ್ಳಲು ನಿನಗೆ ಆಗುತ್ತಿಲ್ಲ. ನಿನ್ನ ಬಗ್ಗೆ ನನಗೆ ಸಂಪೂರ್ಣ ಗೊತ್ತು, ನೀನು ಹೇಗೆ ಹೇಳಿದರೂ ಏನೇ ಹೇಳಿದರೂ ಅರ್ಥ ಮಾಡಿಕೊಳ್ತೇನೆ. ಸಂಕೋಚ ಇಲ್ಲದೆ, ಭಯ ಬೀಳದೆ ಅದೇನೆಂದು ನೇರವಾಗಿ ತಿಳಿಸು ಎಂದಿದ್ದ. ಚಂದನ ಸರಿಯಾಗಿ ಕುಳಿತವಳು. ನಾನು ಹೇಳುವುದನ್ನು ನಂಬ್ತೀರಾ ಅಲ್ವಾ?
ಹಾಸ್ಯ ಮಾಡೋಲ್ಲ ಅಲ್ವಾ ಕೇಳಿದಳು. ನೀ ನನ್ನ ಹೆಂಡತಿ, ನಿನ್ನ ಮಾತನ್ನು ಹಾಸ್ಯವಾಗಿ ತೆಗೆದುಕೊಳ್ಳೋದಕ್ಕೆ ಆಗುತ್ತಾ? ಗಂಭೀರವಾಗಿ ಕೇಳುತ್ತೇನೆ, ಹೇಳು ಎಂದಿದ್ದ. ಚಂದನ, ಅಂದು ನಮ್ಮ ಮೊದಲ ರಾತ್ರಿ ದಿನವೇ ಬೆಚ್ಚಿ ಬಿದ್ದೆ ಯಾಕೆ ಎಂದು ಕೇಳಿದ್ರಿ ಅಲ್ವಾ? ಕಾರಣ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಬೀಳುತ್ತಿದ್ದ ಕನಸು. ಪ್ರತಿದಿನ ಒಂದೇ ಕನಸುಗಳು. ತೆಪ್ಪದಲ್ಲಿ ನದಿ ದಾಟಿ ದೇವಸ್ಥಾನಕ್ಕೆ ಹೋಗುವ ಹಾಗೆ. ದೊಡ್ಡ ಬಂಗ್ಲೆ, ನನಗಾಗಿ ಕಾಯುತ್ತಾ ಬಾಗಿಲ ಬಳಿಗೆ ನಿಲ್ಲುವ ವ್ಯಕ್ತಿ, ಜಟಕ ಗಾಡಿ, ಅದನ್ನು ಓಡಿಸುವ ವ್ಯಕ್ತಿ, ಅವರ ಜೊತೆ ಇರುತ್ತಿದ್ದ ಹುಡುಗ, ಬಂಗಲೆಯ ಪಕ್ಕ ಇದ್ದ ಸಾಲು ಮನೆಗಳ ಕಡೆಗೆ ನನ್ನ ಗಮನ. ಯಾವಾಗಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಚ್ಚನಂತೆ ಕಾಣುವ ಒಬ್ಬ ವ್ಯಕ್ತಿ ಬಾಮಗಳೇ ಬಾಮಗಳೇ ಎಂದು ಕರೆಯುತ್ತಾ ನನ್ನ ಸನಿಹದಲ್ಲೇ ಬಂದಂತೆ ಭಾಸವಾಗುತ್ತಿತ್ತು. ಹಾಗೆಲ್ಲ ಕಿರಿಚಿಕೊಂಡು ಎದ್ದೇ ಕುಳಿತು ಬಿಡುತ್ತಿದ್ದೆ. ಮಲಗಲು ಮನಸ್ಸೇ ಆಗುತ್ತಿರಲಿಲ್ಲ. ಅಪ್ಪ ಅಮ್ಮ ಆಸ್ಪತ್ರೆಗೂ ಕರೆದುಕೊಂಡು ಹೋಗಿದ್ರು. ನಂತರ ದೇವಸ್ಥಾನಗಳು ಎಂದಿಲ್ಲ ಓಡಾಡಿದ್ರು. ಕೊರಳಿಗೆ ತೋಳಿಗೆ ದೇವರ ತಾಯ್ತಗಳನ್ನು ಕಟ್ಟಿಸಿದರು. ದಿನ ಕಳೆದಂತೆ ಆ ಕನಸು ಬರುವುದು ನಿಂತು ಹೋಯಿತು. ಮದುವೆಯಾದ ಮೇಲೆ ಅಂದೇ ಮೊದಲ ಬಾರಿ ಬಂದದ್ದು ಎಂದಿದ್ದಳು. ಗೌತಮ್ ಗಂಭೀರವಾಗಿ ಕೇಳಿಸಿಕೊಳ್ಳುತ್ತಿದ್ದವನು ಅವಳ ಮಾತುಗಳು ನಿಂತ ಮೇಲೆ, ಶಾಲೆಯಿಂದ ಪ್ರವಾಸಕ್ಕೆ ಹೋಗಿದ್ದಾಗ ಆ ಜಾಗಗಳನ್ನು ನೋಡಿರಬೇಕು. ಮನಸ್ಸಿಗೆ ತುಂಬ ಇಷ್ಟ ಆಗಿ ಪದೇ ಪದೇ ಆಗಿ ಕನಸಿನಲ್ಲಿ ಬಂದಿರಬೇಕು. ಅದಕ್ಕೆ ಇಷ್ಟೊಂದು ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಹೇಳಿದ್ದ. ಇಲ್ಲ, ನಾನು ಶಾಲೆಯಿಂದ ಯಾವ ಪ್ರವಾಸಕ್ಕೂ ಹೋಗಿಲ್ಲ. ಹಾಗಿದ್ರೆ ನಿನ್ನ ತಂದೆ ನಿನಗೆ ಬುದ್ಧಿ ತಿಳಿಯುವ ಮುನ್ನ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾದರೂ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿರಬೇಕು. ಆ ವಯಸ್ಸಿನಲ್ಲಿ ನೋಡಿದ್ದು ಮನಸ್ಸಿನಲ್ಲಿ ಕುಳಿತು ಆಗಾಗ ಕಾಡುತ್ತಿರಬೇಕು. ಇಲ್ಲ ಅಂತ ಜಾಗಗಳಿಗೆ ಹೋದ ನೆನಪಿಲ್ಲ. ಹೇಳಿದೆನಲ್ಲ, ಬುದ್ಧಿ ತಿಳಿಯುವ ಮೊದಲೇ ಎಂದು. ಹಾಗೆ ಹೋದಾಗ ನೋಡಿರಬೇಕು. ಕನಸಿಗೆಲ್ಲ ಇಷ್ಟೊಂದು ಮಹತ್ವ ಕೊಡ್ತಾರಾ? ಅದನ್ನೆಲ್ಲ ಮರೆತು ಬೇರೆ ಕಡೆ ಗಮನ ಹರಿಸು. ಇನ್ನೇನು ಕಾಲೇಜ್ ಶುರುವಾಗುತ್ತದಲ್ಲ. ಏನೂ ಮಾತನಾಡದೆ ಮೌನವಾಗಿ ಉಳಿದವಳ ಗಮನಿಸಿ, ಅದು ಸರಿ, ಇದಕ್ಕೂ ನೀನು ಪ್ರದೀಪ್ ಮನೆಯಲ್ಲಿ ತಲೆ ಸುತ್ತಿ ಬಿದ್ದದಕ್ಕೂ ಏನು ಸಂಬಂಧ ಎಂದಿದ್ದ. ಅದು ಅವರ ಮನೆಯ ಗೋಡೆಯಲ್ಲಿ ಒಂದು ಫೋಟೋ ಇತ್ತಲ್ವಾ? ಆ ಫೋಟೋದಲ್ಲಿದ್ದ ಬಂಗ್ಲೆಯನ್ನೇ ನಾನು ಕನಸಿನಲ್ಲಿ ನೋಡುತ್ತಿದ್ದದ್ದು. ಸುಮ್ಮನೆ ಕನಸು ಕಲ್ಪನೆ ಅರ್ಥವಿಲ್ಲ ಎಂದುಕೊಂಡಿದ್ದೆ. ಆದರೆ ಅವರ ಮನೆಯಲ್ಲಿ ಕನಸಿನಲ್ಲಿ ಕಂಡ ಬಂಗ್ಲೆ ನಿಜವಾಗಿ ಇದೆ ಎನ್ನುವುದು ತಿಳಿದು ಚಿಕ್ಕಂದಿನ ಘಟನೆಗಳನ್ನೆಲ್ಲ ಒಮ್ಮೆಲೆ ನೆನಪಾಗಿ ಬಿಟ್ಟು, ಹಾಗೆ ಆ ಬಂಗಲೆಯನ್ನು ನೋಡುತ್ತಾ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ. ಅದರೊಳಗೆ ಹೋಗಬೇಕು ಎನ್ನುವ ಒಂದು ರೀತಿಯ ಒತ್ತಡ. ಬಳಿ ಸರಿಯಲು ನೋಡಿದೆ ಅಷ್ಟೆ. ಆಮೇಲೆ ಎಚ್ಚರವಾದಾಗ ನೀವೆಲ್ಲ ಕಣ್ಮುಂದೆ ಇದ್ದಿದ್ದು ಎಂದಿದ್ದಳು. ಕೆಲ ಕ್ಷಣ ಗಂಭೀರವಾಗಿ ಯೋಚಿಸಿದ ಗೌತಮ್, ಪುನರ್ಜನ್ಮ ಒಂದು ಕ್ಷಣ ಅಂತ ಭಾವನೆ ಬಂದಿತು. ಮರುಕ್ಷಣವೇ ಅದನ್ನು ತಳ್ಳಿ ಹಾಕಿದವನು. ನಾನೇ ಯಾಕೆ ಈ ರೀತಿ ಮೂಢನಂಬಿಕೆಗಳ ಬಗ್ಗೆ ಯೋಚಿಸ್ತಿದ್ದೇನೆ? ಇವಳು ಯಾವುದೋ ಸಿನಿಮಾದಲ್ಲಿ ಅಥವಾ ಇವಳ ತಂದೆ ಬುದ್ಧಿ ತಿಳಿಯುವ ಮೊದಲೇ ಕರೆದುಕೊಂಡೋಗಿದ್ದ ಪ್ರವಾಸದಲ್ಲಿ ಇಂಥ ಮನೆಗಳನ್ನು ನೋಡಿದ್ದಾಳೆ. ಆಗಿನ ಕಾಲದಲ್ಲಿ ತುಂಬ ಶ್ರೀಮಂತರು, ಹೆಚ್ಚು ಕಡಿಮೆ ಹಣ ಇರುವವರು ಅಂಥ ಬಂಗ್ಲೆಗಳನ್ನು ಕಟ್ಟಿಸ್ತಿದ್ದರು. ಇವಳು ಯಾವುದೋ ಸಮಯದಲ್ಲಿ ನೋಡಿ ಮನಸ್ಸಿಗೆ ತುಂಬ ಹಚ್ಚಿಕೊಂಡಿದ್ದಾಳೆ. ಹಾಗೆ ಪುಸ್ತಕ ಓದುವ ಅಭ್ಯಾಸ ಇರುವ ಕಾರಣ ಆ ಮನೆಗೆ ರಾಜ, ಕುದುರೆ, ಗಾಡಿ, ಹಾಗೆ ಹೀಗೆ ನದಿ, ತೆಪ್ಪ ಎಂದೆಲ್ಲ ಊಹಿಸಿಕೊಂಡಿದ್ದಾಳೆ. ಅದು ಸುಪ್ತ ಮನದಲ್ಲಿ ಸೇರಿ ಆಗಾಗ ಹೀಗೆ ಇವಳಿಗೆ ಕಾಡ್ಬೋದು. ಒಮ್ಮೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದರೆ ಹೇಗೆ ಎಂದುಕೊಂಡವನು ಮರುಕ್ಷಣವೇ ಈ ವಿಷಯ ಹೊರಗೆ ತಿಳಿದರೆ ಸುಹಾನ ಅಂತವರು ಇದಕ್ಕೆ ಬೇರೆ ಎದ್ದೆ ಬಣ್ಣ ಕಟ್ಟಿ ಚಂದನಗೆ ಬುದ್ಧಿ ಸರಿಯಿಲ್ಲ ಅಂತ ಬಿಂಬಿಸಿ ಬಿಡ್ಬೋದು ಎಂದುಕೊಂಡವನು, ನಾನು ಹೇಳಿದ್ದನ್ನು ಕೇಳ್ತೀಯ ಅಲ್ವಾ ಕೇಳಿದ್ದ. ಹೇಳಿ, ನಾನು ಯಾವಾಗ ಕೇಳೋಲ್ಲ ಅಂತ ಹೇಳಿದ್ದೀನಿ ಎಂದಿದ್ದಳು. ನೋಡಿ, ಇದೆಲ್ಲ ನಾನು ನಿನ್ನ ಭ್ರಮೆ ಎಂದು ಹೇಳುತ್ತಿಲ್ಲ. ಎಂದೋ ನೋಡಿದ್ದು ನಾವು ಮರೆತು ಬಿಟ್ಟಿರ್ತೇವೆ. ಆದರೆ ಅದು ಸುಪ್ತ ಮನದಲ್ಲಿ ಸೇರಿರುತ್ತದೆ. ಅದೇ ಹೀಗೆ ಕಲ್ಪನೆ ಕನಸಿನಲ್ಲಿ ಬಂದು ಕಾಡುವುದು. ಅದರಿಂದ ನಿಮಗೆ ಏನೂ ಸಮಸ್ಯೆ ಇಲ್ಲ ತಾನೆ? ಇಷ್ಟು ವರ್ಷಗಳು ಹೇಗೆ ಇದ್ದೀಯೋ ಹಾಗೆ ಇದ್ದು ಬಿಡು. ಕಾಲೇಜ್, ಮನೆ, ನಿನ್ನ ಓದು, ನಾನು, ಇಷ್ಟೇ ಸಾಕು ಅಲ್ವಾ? ಸದ್ಯಕ್ಕೆ ಇದರ ಬಗ್ಗೆ ಮಾತ್ರ ಗಮನ ಕೊಡು. ಇನ್ನು ಮತ್ತೆ ಅಂತ ಕನಸು ಬಂದು ನೀನು ಬೆಚ್ಚಿ ಬಿದ್ದರೆ, ಹೆದರಿಕೆ ಆದರೆ ಮೊದಲಿನ ಹಾಗೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿನ್ನ ಪಕ್ಕದಲ್ಲಿ ನಾನು ಇರುತ್ತೇನಲ್ಲ, ನಿಮಗೆ ಏನೂ ಆಗಲು ಬಿಡೋದಿಲ್ಲ. ಮಲಗಬೇಕಾದ್ರೆ ನಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಮಾತ್ರ ಯೋಚಿಸು, ಬೇರೆ ಏನನ್ನು ಯೋಚಿಸಬೇಡ ಎಂದವನು. ಕನಸಿನಲ್ಲಿ ಬರುತ್ತಿದ್ದ ಅದೇ ಬಂಗ್ಲೆ ಫೋಟೋ ಎದುರು ಬರಲು ಹೇಗೆ ಸಾಧ್ಯ? ಒಂದು ವೇಳೆ ಇವಳು ನೋಡಿದ್ದೇ ಬೇರೆ ಇರ್ಬೋದು. ಹೆಚ್ಚು ಕಡಿಮೆ ಸಾಮ್ಯತೆ ಒಂದೇ ರೀತಿ ಇದ್ದು ಕನ್ಫ್ಯೂಸ್ ಆಗಿರ್ಬೋದು ಎಂದುಕೊಂಡಿದ್ದ. ಸುಮ್ಮನೆ ಕುಳಿತವಳ ನೋಡಿ
ಏನಾಗಿ ಕುಳಿತಿದ್ಯಾ? ಜಾಸ್ತಿ ಯೋಚನೆ ಬೇಡ, ಅರ್ಥ ಆಯ್ತಾ ಎಂದಿದ್ದ. ನೀವಿರುವಾಗ ನನಗೆ ಯಾವುದಕ್ಕೆ ಭಯವಾಗುವುದಿಲ್ಲ ಹೇಳಿ ಕೊರಳ ಬಳಸಿದವಳು ನಿಶ್ಚಿಂತೆಯಾಗಿ ಉಳಿದಿದ್ದಳು. ಚಂದನ ಕಾಲೇಜ್ಗೆ ಸೇರಿ ತಿಂಗಳುಗಳು ಕಳೆದಿತ್ತು. ಬೆಳಿಗ್ಗೆ ಗೌತಮ್ ತಾನು ಆಫೀಸ್ಗೆ ಹೋಗುವಾಗ ಕಾಲೇಜ್ನ ಬಳಿ ಡ್ರಾಪ್ ಮಾಡಿ ಹೋದರೆ, ಸಂಜೆ 4ರ ಸಮಯಕ್ಕೆ ಕಾಲೇಜ್ನ ಮುಂದೆ ಕಾರಿನೊಂದಿಗೆ ಡ್ರೈವರ್ ಬಂದು ನಿಲ್ಲುತ್ತಿದ್ದ. ಮನೆ ಕೆಲಸವೆಲ್ಲ ಚಿನ್ನಯ್ಯ ಸರೋಜಮ್ಮ ನೋಡಿಕೊಳ್ಳುತ್ತಿದ್ದರಿಂದ ಚಂದನಗೆ ಆ ವಿಷಯದಲ್ಲಿ ಯಾವ ಸಮಸ್ಯೆ ಇರಲಿಲ್ಲ. ಇನ್ನು ಮಹೇಂದ್ರ ಹಾಗೂ ಇಂದ್ರಾಣಿ ಅವರಿಂದ ಕೂಡ ಅವಳಿಗೆ ಪ್ರೋತ್ಸಾಹವೇ ಸಿಗುತ್ತಿತ್ತು. ವಾರಕ್ಕೆ 1-2 ಬಾರಿ ಸಂಜೆ ಅಥವಾ ರಾತ್ರಿ ಸಮಯಗಳಲ್ಲಿ ಗೌತಮ್ ಹೊರಗೆ ಕರೆದುಕೊಂಡು ಹೋಗಿ ತಿರುಗಾಡಿಸಿಕೊಂಡು ಹೊರಗೆ ಊಟ ಮುಗಿಸಿ ಕರೆದುಕೊಂಡು ಬರುತ್ತಿದ್ದ. ಅಥವಾ ಒಂದಷ್ಟು ದೂರ ಲಾಂಗ್ ಡ್ರೈವ್ ಹೋಗುವ ಅಭ್ಯಾಸ ಮಾಡಿಕೊಂಡಿದ್ದರು. ಬರುವ ಹಬ್ಬಗಳಿಗೆಲ್ಲ ಹೆಂಡತಿಗೆ ಸೀರೆ ಒಡವೆ ಕೊಡಿಸುವುದು. ಅವಳು ಕಾಲೇಜ್ಗೆ ಹೋಗದೆ ಅಲಂಕರಿಸಿಕೊಂಡು ಮನೆಯ ತುಂಬ ಓಡಾಡುತ್ತಿದ್ದರೆ ನೋಡುತ್ತಾ ಒಮ್ಮೊಮ್ಮೆ ಮನೆಯಲ್ಲಿ ಹೆಚ್ಚು ಸಮಯ ಉಳಿದು ಬಿಡುತ್ತಿದ್ದ. ತಾಯಿ ಹಾಗೂ ತನ್ನ ತಾತನ ಆರೋಗ್ಯದ ಪೂರ್ಣ ಜವಾಬ್ದಾರಿ ಅವನೇ ತೆಗೆದುಕೊಂಡಿದ್ದ. ಚಂದನಳಿಗಿಂತ ಮೊದಲೇ ಅವರ ಮೆಡಿಸಿನ್ ಚೆಕಪ್ ಹೋಗಬೇಕಾದ ದಿನ ಪ್ರತಿಯೊಂದರ ಬಗ್ಗೆಯೂ ವಿಚಾರಿಸುತ್ತಿದ್ದ. ಚಂದನಳ ಮೇಲೆ ಹೆಚ್ಚು ಜವಾಬ್ದಾರಿ ಬೀಳಲು ಬಿಡುತ್ತಿರಲಿಲ್ಲ. ಎಲ್ಲ ಮೊದಲಿನಂತೆ ಎನಿಸುತ್ತಿತ್ತು. ಕಾಲೇಜ್ಗೆ ಹೋಗಿ ಬರುವ ಬಗ್ಗೆ ಸಮಸ್ಯೆ ಎನಿಸಲಿಲ್ಲ. ದಿನಗಳು ಸರಾಗವಾಗಿ ಕಳೆಯುತ್ತಿದ್ದವು. ಇದರ ನಡುವೆ ಚಂದನಳ ಮೊದಲನೇ ಸೆಮಿಸ್ಟರ್ ಪರೀಕ್ಷೆಯು ಮುಗಿದಿತ್ತು. ಆ ಸಮಯದಲ್ಲಿ ಕಾಲೇಜ್ಗೆ ರಜೆ ಇದ್ದ ಕಾರಣ ರಾಜು ಅವರು ಖುದ್ದಾಗಿ ಪತ್ನಿಯ ಜೊತೆ ತಾವೇ ಬಂದು ಹಳೆಯ ಮಗಳನ್ನು ಊರಿಗೆ ಬರುವಂತೆ ಕರೆಯಲು ಬಂದಿದ್ದರು. ಇಂದ್ರಾಣಿ ಅವರು ಬೀಗರ ಆರೋಗ್ಯ ಕ್ಷೇಮ ಸಮಾಚಾರ ವಿಚಾರಿಸಿಕೊಂಡಿದ್ದರು. ಬೀಗರು ಬಂದಿರುವ ಕಾರಣ ತಿಳಿದಿತ್ತು. ಮಗನ ನಿರ್ಧಾರದ ಬಗ್ಗೆ ಅನುಮಾನವೇ. ಇವರಿಬ್ಬರ ನಡುವೆ ನರಳುವುದು ಸೊಸೆ ಎನ್ನುವುದು ಅವರಿಗೆ ಬೇಸರದ ಸಂಗತಿ. ರಾತ್ರಿ ಊಟದ ನಂತರ ಎಲ್ಲರೊಟ್ಟಿಗೆ ಕುಳಿತಿದ್ದ ಗೌತಮ್ ಮೊದಲು ಎದ್ದು ಹೋಗಿಬಿಡಬೇಕು, ಇಲ್ಲ ಇನ್ನೇನೋ ಪೀಠಿಕೆ ಆಗ್ತಾರೆ ಎಂದುಕೊಳ್ಳುತ್ತಿದ್ದಂತೆ ಕೃಷ್ಣ ಪ್ರಸಾದ್ ಅವರು, ಹೇಗೋ ಕಾಲೇಜ್ಗೆ ರಜೆ ಇದೆ, 1-2 ದಿನದ ಮಟ್ಟಿಗೆ ನೀವು ಚಂದನ ಊರಿಗೆ ಬಂದು ಹೋಗಿ, ನೆಂಟರಿಷ್ಟರೆಲ್ಲ ಎಲ್ಲಿ ನಿಮ್ಮ ಮಗಳು ಅಳಿಯ ಮನೆಗೆ ಬರಲೇ ಇಲ್ಲ ಎಂದು ಕೇಳುತ್ತಿದ್ದಾರೆ ಎಂದಿದ್ದರು. ಅವರಿಗೆ ಈ ವಿಷಯ ಧ್ವನಿ ಎತ್ತರಿಸಿ ಜೋರಾಗಿ ಕಿರುಚಾಡಿ ಜಗಳ ಆಡಬೇಕು ಎನಿಸಿದ್ರು. ಗೌತಮ್ ತಮ್ಮ ಮಗಳನ್ನು ನೋಡಿಕೊಳ್ಳುತ್ತಿರುವ ರೀತಿಗೆ ಅವನ ಮುಂದೆ ಧ್ವನಿ ಎತ್ತರಿಸದಾಗಿದ್ದರು. ತಂದೆ ತಾಯಿಗೆ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಅಳಿಯ ಸಿಕ್ಕಿದರೆ ಸಾಕು, ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಮನೆಗೆ ಬಂದು ಇರುವುದು ಶಾಶ್ವತವೇ, ಅವರ ಮನೆಯಲ್ಲಿದ್ದರೂ ಸಂತೋಷದಿಂದ ಇದ್ದರೆ ಸಾಕು ಎನ್ನುವ ವಿಮಲಾ ಅವರು ಮಗಳು ಮನೆಗೆ ಬರುವ ಬಗ್ಗೆ ಆಸೆ ಇದ್ದರೂ ಗಂಡನಷ್ಟು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಗೌತಮ್ ರಜೆ ಸಮಯ ಮೊದಲೇ ತಿಳಿದಿದ್ದ ಕಾರಣ ಬಾಲಿಗೆ ಹೋಗಲು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೇನೆ. ಇನ್ನು ನಾವು ಬರುತ್ತಲೇ ಅವಳು ಕಾಲೇಜ್ ಶುರುವಾಗುತ್ತದೆ. ಮತ್ತೊಮ್ಮೆ ಯಾವಾಗಲಾದರೂ ನೋಡೋಣ. ಅತ್ತೆಯ ಕಡೆಗೆ ನೋಡುತ್ತಾ ಹೇಳಿ ತನ್ನ ಕೋಣೆಯ ಕಡೆ ನಡೆದಿದ್ದ. ಕೃಷ್ಣ ಪ್ರಸಾದ್ ಅವರ ನೋಟ ಮಗಳ ಕಡೆಗೆ ಹರಿದಿತ್ತು. ಚಂದನ, ಈ ಬಾರಿ ಕಾಲೇಜ್ ರಜೆ ಸಿಕ್ಕಾಗ ಊರಿಗೆ ಕರೆದುಕೊಂಡು ಹೋಗ್ತೀರಾ? 1-2 ದಿನ ಇದ್ದು ಬರುವ ಅನಿಸಿಕೆ. ವಾರದ ಹಿಂದೆಯೇ ಹೇಳಿದಾಗ ಕೋಪ ಮಾಡಿಕೊಂಡು ನನ್ನ ಬಿಟ್ಟು ಹೋಗುವುದಕ್ಕೆ ಕಾಯ್ತಾ ಇರ್ತೀಯ ಅಲ್ವಾ ಎನ್ನುತ್ತಾ ರೇಗಾಡಿದ್ದು ನೆನಪಿಸಿಕೊಂಡವಳು ತಂದೆಗೆ ಏನು ಹೇಳದಾಗಿದ್ದಳು. ಆದರೆ ಮಾತನಾಡುವ ಅವಶ್ಯಕತೆ ಕಂಡಿತು. ಅವರಿಗೆ ಕೆಲಸಗಳ ಒತ್ತಡ ಹೆಚ್ಚು. ಆಗ ಹೀಗೆ ಹೊರಗೆ ಹೋಗಲು ಬಯಸ್ತಾರೆ. ಕಾಲೇಜ್ಗೆ ರಜೆ ಇರುವುದಿಲ್ವಲ್ಲ. ಹೀಗೆ ರಜೆ ಸಿಕ್ಕಾಗ ಎಲ್ಲಿಗಾದರೂ ಕರೆದುಕೊಂಡು ಹೋಗುವ ಬಗ್ಗೆ ನಿರ್ಧರಿಸಿ ಬಿಡುತ್ತಾರೆ. ಖಂಡಿತ ಮುಂದಿನ ಬಾರಿ ರಜೆ ಸಿಕ್ಕಾಗ ಕರೆದುಕೊಂಡು ಬರುತ್ತೇನೆ ಎಂದಿದ್ದಳು. ಹೇಗಾದರೂ ಮಾಡಿ ಇವರ ಮನಸ್ಸನ್ನು ಆ ವೇಳೆಗೆ ಬದಲಾಯಿಸಬೇಕು ಎಂದುಕೊಂಡ. ಈ ವಿಷಯದಲ್ಲಿ ಮಹೇಂದ್ರ ಹಾಗೂ ಇಂದ್ರಾಣಿ ಅವರು ಗೌತಮ್ ಮನಸ್ಸು ಬದಲಾಯಿಸಲು ಪ್ರಯತ್ನಪಟ್ಟು ಸೋತಿದ್ದರು. ಗೌತಮ್ ಚಂದನ ಬಾಲಿಗೆ ಹೋಗಿ ಬಂದಾಗಿತ್ತು. ಸುಂದರ ಎನಿಸುವಂಥ ದಿನಚರಿ. ಜೀವನದಲ್ಲಿ ಯಾವ ಏರುಪೇರುಗಳು ಇರಲಿಲ್ಲ. ಮನೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ನಮ್ಮಷ್ಟು ಸುಖಿ ಇನ್ನೊಬ್ಬರಿಲ್ಲ ಎನ್ನುವಂಥ ಭಾವನೆ. ಗೌತಮ್ ರೂಮಿಗೆ ಬಂದವನು ಪುಸ್ತಕ ಹಿಡಿದು ಸೋಫಾ ಮೇಲೆ ಕುಳಿತಿದ್ದ ಚಂದನ ತನ್ನನ್ನು ನೋಡುತ್ತಾ ಎದ್ದು ನಿಲ್ಲುತ್ತಿದ್ದಂತೆ, ಸ್ವಲ್ಪ ಕೆಲಸ ಇದೆ, ಬಿಲ್ಡಿಂಗ್ ಬಳಿ ಹೋಗಿ ಬರ್ತೀನಿ, ನೀ ಓದಿಕೋ, ಚಿನ್ನಯ್ಯ ಕಾಫಿ ತಂದು ಕೊಡ್ತಾರೆ ಹೇಳಿ ಬಳಿ ಬಂದವನು ಹನೆಗೆ ಮುತ್ತಿಟ್ಟು ವಾಶ್ರೂಮ್ ಕಡೆಗೆ ನಡೆದಿದ್ದ. ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ಬಂದು ನಿಂತವನ ಮುಂದೆ ಕಾಫಿ ಕಪ್ ಹಿಡಿದು ಮಗುಳ್ನಗೆ ಯೊಂದಿಗೆ ನಿಂತಿದ್ದಳು. ನಿಂಗೆ ಹೇಳಿದ್ದೆ ತಾನೆ, ಓದಿಕೋ, ಈ ಕೆಲಸ ಎಲ್ಲ ಚಿನ್ನಯ್ಯ ಮಾಡ್ತಾರೆ ಅಂತ. ಮಾತು ಕೇಳುವ ಅಭ್ಯಾಸ ಇತ್ತೀಚೆಗೆ ತಪ್ಪಿ ಹೋಗುವಂತಿರುತ್ತಿದೆ ಎಂದಿದ್ದ. ಹೌದಾ, ನಾನು ಯಾವಾಗ ನಿಮ್ಮ ಯಾವ ಮಾತಿಗೆ ಇಲ್ಲ ಅಂದೆ? ಕಪ್ಪು ಕೈಗೆ ಕೊಡುತ್ತಾ ಹೇಳಿ ಕುಳಿತವನ ಪಕ್ಕದಲ್ಲೇ ಕುಳಿತಿದ್ದಳು. ಮತ್ತು ಮುಂದಿನ ವಾರದಿಂದ ಎಕ್ಸಾಮ್ ಅಲ್ವಾ, ಚೆನ್ನಾಗಿ ಓದಿಕೊಳ್ತಿದ್ಯಾ?
ನಾನು ಕೇಳಿದ್ದಕ್ಕೆ ನೀವು ಏನು ಹೇಳಲೇ ಇಲ್ಲ. ಹಾಗಾದರೆ ನೀನು ಯಾವುದಕ್ಕೂ ನನಗೆ ಯಾವಾಗಲೂ ಇಲ್ಲ ಅಂದಿಲ್ವಾ ಕೇಳಿದ್ದ. ಸುಮ್ಮನೆ ಉಳಿದವಳ ಮುಖದ ನಾಚಿಕೆ ಮತ್ತೇರಿಸುವಂತಿತ್ತು. ನಾಲಾಯಕ್, ಹೊರಗೆ ಹೋಗಬೇಕಾಗಿತ್ತು ಈಗ. ಆದರೆ ಹೇಳುತ್ತಾ ಕಪ್ಪು ಕೆಳಗಿಟ್ಟವನು ಕರೆ ಮಾಡಿ ತನ್ನ ಮ್ಯಾನೇಜರ್ಸ್ಗೆ ಕೆಲಸ ಒಪ್ಪಿಸಿ ತನ್ನ ಲ್ಯಾಪ್ಟಾಪ್ ತೆರೆದು ಕುಳಿತವನು. ಈ ಬಾರಿ ಎಲ್ಲಿಗೆ ಹೋಗಬೇಕೆಂದು ಸ್ಥಳ ಆಯ್ಕೆ ಮಾಡಿದ್ದೇನೆ. ಹೊರ ದೇಶಕ್ಕೆ ಹೋಗುತ್ತಿಲ್ಲ, ಇಲ್ಲೇ ಎನ್ನುತ್ತಿದ್ದಂತೆ ಚಂದನಗೆ ಅರ್ಥವಾಗಿತ್ತು. ಈ ಬಾರಿ ಕೂಡ ರಜೆಯಲ್ಲಿ ಊರಿಗೆ ಕರೆದುಕೊಂಡು ಹೋಗುವುದನ್ನು ತಪ್ಪಿಸುವ ಸಲುವಾಗಿ ಮತ್ತೆ ಹೊರಗೆ ಹೋಗಲು ಪ್ರೋಗ್ರಾಂ ಹಾಕುತ್ತಿದ್ದಾರೆ. ಅಲ್ಲಿಂದ ಬರುತ್ತಲೇ ಕೆಲಸಗಳು ಉಳಿದು ಬಿಟ್ಟಿವೆ ಎಂದು ಆಫೀಸ್ಗೆ ಹೋಗಿ ಹೆಚ್ಚು ಸಮಯ ಉಳಿದು ಬಿಡ್ತಾರೆ. ಇನ್ನು ಊರಿಗೆ ಹೋಗಲು ಸಮಯವಿಲ್ಲ. ಅತ್ತೆ ತಾತನ ಮಾತನ್ನು ಕೇಳುವುದಿಲ್ಲ. ಈ ಬಾರಿ ಖಂಡಿತ ಹೊರಗೆ ಹೋಗುವುದು ಬೇಡ ಎಂದು ಹೇಳಬೇಕು. ಹೇಗಾದರೂ ಮಾಡಿ ಊರಿಗೆ ಕರೆದುಕೊಂಡು ಹೋಗಲು ಒಪ್ಪಿಸಲೇಬೇಕು. ನಿರ್ಧಾರ ಮಾಡಿದಾಗ ಅದು ಈ ಬಾರಿ ಎಲ್ಲೂ ಹೋಗುವುದು ಎನ್ನುತ್ತಿದ್ದವಳು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೂಡಿದ ಚಿತ್ರವ ನೋಡುತ್ತಾಗೆ ಉಳಿದು ಬಿಟ್ಟಿದ್ದಳು. ಗೌತಮ್, ಇದೇ ಜಾಗಕ್ಕೆ ನಾವು ಹೋಗುತ್ತಿರೋದು. ಟ್ರಕ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಈ ಜಾಗಕ್ಕೆ ಸಮೀಪದಲ್ಲೇ ರೆಸಾರ್ಟ್ ಇದೆ, ಅಲ್ಲೇ ಉಳಿದುಕೊಳ್ಳೋಣ. ಪಕ್ಕದಲ್ಲಿ ವಾಟರ್ ಫಾಲ್ಸ್ ಇದೆ. ಅವನು ಹೇಳುತ್ತಾ ಇದ್ದರೆ ಚಂದನ ಸ್ಕ್ರೀನ್ನಲ್ಲಿ ಮೂಡಿದ ಚಿತ್ರದ ಮೇಲೆ ಕೈ ಆಡಿಸಿದಳು. ಗೌತಮ್, ಯಾಕೆ ಹಾಗೆ ನೋಡ್ತಾ ಇದ್ದೀಯಾ? ನೀನು ಈ ಜಾಗಕ್ಕೆ ಹೋಗಿದ್ಯಾ? ಯಾಕೋ ನೋಡಿದ ತಕ್ಷಣ ಇಷ್ಟವಾಗಿ ಬಿಟ್ಟು ಹೇಳಿದ್ದ. ಚಂದನೆಯಿಂದ ಯಾವ ಉತ್ತರವೂ ಬರಲಿಲ್ಲ. ಅವಳನ್ನೇ ನೋಡುತ್ತಾ ನಾಲಾಯಕ್ ಜೋರಾಗಿ ಕರೆದು ಎಚ್ಚರಿಸಿದ. ಅವನತ್ತ ನೋಡಿದ ಚಂದನ ಏನು ಹೇಳಿ ಎಂದಿದ್ದಳು. ಯಾಕೆ ಒಂದು ರೀತಿ ಇದೆಯಾ? ನೋಡು, ತುಂಬ ಒತ್ತಡ ತಂದುಕೊಂಡು ಹೋದಬೇಡ. ಇನ್ನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬೇರೆ ಕಂಪನಿಗಳಿಗೆ ಕೆಲಸಕ್ಕೆ ಹೋಗಬೇಕಾಗಿಲ್ಲ. ನಮ್ಮ ಕಂಪನಿಯನ್ನೇ ನೋಡಿಕೊಂಡ್ರೆ ಸಾಕು ಹೇಳಿದ್ದ. ನೀವಿದ್ದೀರಲ್ಲ ಕಂಪನಿಗಳನ್ನು ನೋಡಿಕೊಳ್ಳಲು. ನನ್ನ ಅನುಪಸ್ಥಿತಿಯಲ್ಲಿ ನೀ ನನಗಿಂತ ಚೆನ್ನಾಗಿ ಕಂಪನಿಗಳನ್ನು ನಡೆಸಿಕೊಂಡು ಹೋಗಬೇಕು ಎನ್ನುತ್ತಿದ್ದಂತೆ ಅವನ ಬಾಯಿಯ ಮೇಲೆ ಕೈ ಇಟ್ಟವಳು. ಈ ಥರ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ? ನೀವಿಲ್ಲದೆ ನಾನು ಇರ್ತೀನಿ ಎನ್ನುವ ನಂಬಿಕೆ ಇಲ್ಲ ನನಗೆ ಹೇಳಿ ಅವನ ತೋಳಿಗೆ ತಲೆ ಹಚ್ಚಿದ್ದಳು. ನೋಡು, ಯಾರಿದ್ದರೂ ಇಲ್ಲದಿದ್ದರೂ ಜೀವನ ನಡೆಯುತ್ತೆ. ಈಗಿನ ಮನಸ್ಥಿತಿ ಮುಖ್ಯ ಅಲ್ಲ, ಅಂಥ ಸ್ಥಿತಿಗಳನ್ನು ಎದುರಿಸುವ ಮನಸ್ಥಿತಿ ತುಂಬ ಮುಖ್ಯ. ನನಗೆ ನನ್ನ ಹೆಂಡತಿ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತು. ನಿಮ್ಮ ಅಪ್ಪ ನಿನ್ನ ಅಂಗೈಲಿಟ್ಟುಕೊಂಡು ಬೆಳೆಸಿ ನೀನು ನೀನಾಗಿ ಸ್ವತಂತ್ರವಾಗಿ ಬೆಳೆಯುವುದಕ್ಕೆ ಅವಕಾಶ ಕೊಡಲಿಲ್ಲ. ನಾನು ನಿನ್ನನ್ನು ತಕ್ಷಣ ಹೊರಗಿನ ಪ್ರಪಂಚಕ್ಕೆ ಬಿಟ್ಟರೆ ನಿಮಗೆ ಶುರುವಿನಲ್ಲಿ ಗೊಂದಲವಾಗಬಹುದು, ಹೆದರಬಹುದು ಎಂದು ಸಂಪೂರ್ಣವಾಗಿ ಇನ್ನೂ ಬಿಟ್ಟು ಕೊಟ್ಟಿಲ್ಲ. ನನ್ನ ಆಸ್ತಿ ಐಶ್ವರ್ಯ ನಿನ್ನ ಬಳಿ ಇದ್ದರೆ ನೀನು ಬದುಕಿ ಬಿಡಲು ಆಗೋಲ್ಲ. ಇಷ್ಟು ದೊಡ್ಡ ಸಮಾಜದಲ್ಲಿ ದಿನಕ್ಕೂ ಹೆಚ್ಚುತ್ತಿರುವ ಕಾಂಪಿಟೇಷನ್ಗಳ ನಡುವೆ ಅದನ್ನು ಉಳಿಸಿ ಬೆಳೆಸಿ ಹೋಗಲು ಚಾಣಕ್ಯತೆ ಇರಬೇಕು. ಅದಕ್ಕೆ ಈ 1 ವರ್ಷದಿಂದ ಹಂತ ಹಂತವಾಗಿ ಹೊರಗಿನ ಪ್ರಪಂಚ ಪರಿಚಯಿಸಿಕೊಟ್ಟದ್ದು ಎಂದಿದ್ದ. ಚಂದನ, ಅದಕ್ಕೇನ ಕಾರ್ ಡ್ರೈವಿಂಗ್ ಹೇಳಿಕೊಟ್ಟಿದ್ದು. ಒಮ್ಮೊಮ್ಮೆ ಕಂಪನಿಗಳಲ್ಲಿನ ಸಣ್ಣ ಪುಟ್ಟ ಮೀಟಿಂಗ್ ಅಟೆಂಡ್ ಮಾಡಲು ಬಿಟ್ಟಿದ್ದು. ಅದು ಸರಿ, ಈಗ ನಾನು ಕಾರು ಚೆನ್ನಾಗಿ ಓಡಿಸ್ತೇನೆ. ಡ್ರೈವಿಂಗ್ ಲೈಸೆನ್ಸ್ ಕೂಡ ಸಿಕ್ಕಿದೆ. ಹಾಗಿದ್ದರೂ ಕಾಲೇಜ್ನ ಬಳಿ ಕಾರನ್ನು ಡ್ರೈವರ್ ಸಂಜೆ ಸಮಯ ಯಾಕೆ ಕಳಿಸ್ತೀರಾ ಕೇಳಿದ್ದಳು. ಗೌತಮ್ ಹೆಂಡತಿ ರಾಣಿ ಥರ ಇರಬೇಕು, ಕಲಿತಿರಲಿ ಎನ್ನುವ ಉದ್ದೇಶಕ್ಕೆ ಕಲಿಸಿಕೊಟ್ಟಿದ್ದು. ನನಗೆ ಈಗಲೂ ಆ ದಿನ ನೆನಪಿಸಿಕೊಂಡರೆ ಅಚ್ಚರಿಯಾಗುತ್ತದೆ. ಡ್ರೈವಿಂಗ್ ಸೀಟ್ನಲ್ಲಿ ಕೂರಲು ಅಷ್ಟೊಂದು ಹೆದರುತ್ತಿದ್ದವಳು 2 ಬಾರಿ ತೋರಿಸಿಕೊಡುತ್ತಿದ್ದಂತೆ ಅಷ್ಟು ಪರ್ಫೆಕ್ಟಾಗಿ ಚೂರು ಹೆದರದೆ ಹೇಗೆ ಕಾರು ನಡೆಸಿದೆ. ಅದಕ್ಕಿಂತ ನನಗೆ ಆಶ್ಚರ್ಯ ಉಂಟು ಮಾಡಿದ್ದು ನಿನ್ನ ಕೈಯ ಮೂಮೆಂಟ್ಸ್. ರಾಯಲ್ ಫ್ಯಾಮಿಲಿಯಲ್ಲಿನ ಇನ್ನೊಬ್ಬಳು ಡ್ರೈವಿಂಗ್ನಲ್ಲಿ ಎಕ್ಸ್ಪರ್ಟ್ ಎನ್ನುವಂತೆ ಎಷ್ಟು ಲೀಲಾಜಾಲವಾಗಿ ಡ್ರೈವ್ ಮಾಡಿದೆ ಗೊತ್ತಾ? ನಿನ್ನ ಕೈ ಮೂಮೆಂಟ್, ಆ ಕ್ಷಣ ನಿನ್ನ ಮುಖದಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ ನಿಜಕ್ಕೂ ಅಚ್ಚರಿಯಾಯಿತು. ಇವಳ ಇಷ್ಟು ದಿನ ಎದುರುತ್ತಾ ಬೇಡ ಎನ್ನುತ್ತಿದ್ದವಳು ಅನಿಸಿಬಿಡ್ತು ಎಂದಿದ್ದ. ಚಂದನ, ನನಗೂ ಅದೇ ಗೊತ್ತಾಗ್ತಿಲ್ಲ. ಹೈವೇನಲ್ಲಿ ರಸ್ತೆ ದಾಟುವುದಕ್ಕೆ ಅರ್ಧ ಗಂಟೆ ಸಮಯ ತೆಗೆದುಕೊಳ್ಳುತ್ತಿದ್ದೆ. ಅಷ್ಟು ದೂರದಲ್ಲಿ ಬರುತ್ತಿದ್ದ ಕಾರನ್ನು ನೋಡಿದ್ರೂ ಭಯವಾಗುತ್ತೆ. ಅಂಥದ್ರಲ್ಲಿ ಅಷ್ಟು ಧೈರ್ಯ ಹೇಗೆ ಬಂತು ಎಂದು ತಿಳಿಯುತ್ತಿಲ್ಲ. ಸರಿ ಬಿಡು, ನನ್ನ ಜೊತೆ ಓಡಾಡುತ್ತಿದ್ದು ಅಷ್ಟು ಧೈರ್ಯ ಬರಲಿಲ್ಲ ಅಂದರೆ ಹೇಗೆ? ಅದು ಬಿಡು, ಮತ್ತೆ ನಿನ್ನ ಸಂಗೀತ ಕ್ಲಾಸ್ ಮುಗಿಯೋದು ಯಾವಾಗ ಕೇಳಿದ್ದ. ಇನ್ನು 2 ತಿಂಗಳಿದೆ. ಈ ಪರೀಕ್ಷೆಗಳು ಮುಗಿಯುತ್ತಲೇ ಅದಕ್ಕೆ ತಯಾರಾಗಬೇಕು ಎಂದಿದ್ದಳು. ಗೌತಮ್ ಮತ್ತೆ ಲ್ಯಾಪ್ಟಾಪ್ ಆನ್ ಮಾಡುತ್ತಲೇ ಮೂಡಿದ ದೃಶ್ಯದ ಕಡೆ ನೋಡಿದಳು. ಒಂದು ರೀತಿ ಚೆನ್ನಾಗಿದೆ ಅಲ್ವಾ ಕೇಳಿದ್ದ. ಮತ್ತೊಂದು ಚಿತ್ರ ತೋರಿಸುತ್ತ ಸಾಲು ಸಾಲು ಮೆಟ್ಟಿಲು ಬೆಟ್ಟದ ಮೇಲೆ ಕಲ್ಲಿನಲ್ಲಿಯೇ ನಿರ್ಮಿಸಿರುವುದು. ಅವುಗಳನ್ನು ನೋಡುತ್ತಾ ತನ್ಮಯಲಾಗಿ ಯಾವಾಗ ಹೋಗ್ತಾ ಇದ್ದೇವೆ ಕೇಳಿದ್ದಳು. ನಿನ್ನ ಎಕ್ಸಾಮ್ ಮುಗಿಯುತ್ತಲೇ, ಅದಕ್ಕೂ ಮೊದಲು ಹೋಗಿ ಬರ್ಬೋದಿತ್ತು. ಈ ವಾರ ಹೋಗಿ ಬರೋಣ ಎಂದಿದ್ದಳು.
ತುಂಬ ದಿನ ಕಾಯಲಾರೆ ಎನ್ನುವ ಅನಿಸಿಕೆ ಮೂಡಿದಾಗ ಗೌತಮ್, ಇಷ್ಟೊಂದು ಬುದ್ಧಿವಂತಿಕೆ ನನ್ನ ಬಳಿ ತೋರಿಸಬೇಡ ಎಂದಿದ್ದ. ಈಗಲೇ ಹೋಗಿ ಬಂದು ಬಿಟ್ಟು ರಜಕ್ಕೆ ತನ್ನ ತಂದೆ ಮನೆಗೆ ಹೋಗುವ ಪ್ಲ್ಯಾನ್ ಇವಳದು. ನಾನು ಯಾವುದೇ ಕಾರಣಕ್ಕೆ ಅವಳನ್ನು ಕಳಿಸಿಕೊಡುವುದಿಲ್ಲ. ನನ್ನ ಮನೆಯಲ್ಲಿ ನನ್ನ ಜೊತೆ ಇರಬೇಕು. ಒಮ್ಮೆ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಇವಳನ್ನು ಬಲವಂತವಾಗಿ ಕಳೆದುಕೊಂಡು ಬಿಟ್ಟೆ. ಮತ್ತೆ ಅಂಥ ತಪ್ಪನ್ನು ಈ ಜನ್ಮದಲ್ಲಿ ಮಾಡೋಲ್ಲ. ಮೂಡಿದ ಅನಿಸಿಕೆಗೆ ಎಚ್ಚೆತ್ತವನು, ಇದೇನು ತಂದೆ ತಾಯಿ ಎನ್ನುತ್ತಿದ್ದೇನೆ, ಡ್ಯಾಡಿ ಎಲ್ಲಿದ್ದರು ಹೇಳಿಕೊಂಡಿದ್ದ. ಅವಳನ್ನು ಕಳಿಸಿಕೊಡುವ ವಿಷಯದಲ್ಲಿ ಮನದಿಂದ ಹುಟ್ಟುವ ಹಠಕ್ಕೆ ಉತ್ತರಿಸಿಕೊಳ್ಳದಾಗಿದ್ದ. ಚಂದನ ಎಂದಿನಂತೆ ಬೆಳಿಗ್ಗೆ ಎದ್ದವಳು. ಸ್ನಾನ ಮುಗಿಸಿ ದೇವರ ಮನೆಯಲ್ಲಿ ದೀಪ ಹಚ್ಚಿ ತುಳಸಿ ಪೂಜೆ ಕೂಡ ಮುಗಿಸಿದವಳು ಚೆನ್ನಯ್ಯ ಕೊಟ್ಟ ಗ್ರೀನ್ ಟೀ ಹಿಡಿದು ಇಂದ್ರಾಣಿ ಅವರ ರೂಮಿಗೆ ಬಂದಿದ್ದಳು. ಎದ್ದು ಕುಳಿತಿದ್ದವರ ನೋಡಿ ಇಂದುವರೆಗೆ ಬರಲೇ ಇಲ್ಲ ಹೇಳುತ್ತಾ ಅವರ ಕೈಗೆ ಕಪ್ಪು ಕೊಟ್ಟು, ಅತ್ತೆ ಕಾಲು ನೋವು ಈಗ ಹೇಗಿದೆ ಕೇಳಿದ್ದಳು. ಪರವಾಗಿಲ್ಲ ಚಂದನ, ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ ಇರುವುದರಿಂದ ಎಂದಿದ್ದಳು. ಈ ಬಾರಿ ಕ್ರೀಮ್ ಬದಲಾಯಿಸಿ ಕೊಟ್ಟಿದ್ದಾರೆ, ಅದನ್ನು ಹಚ್ಚಿದಾಗ ನೋವು ಕಡಿಮೆ ಆಗುತ್ತದಾ ಕೇಳಿದಳು. ಅದನ್ನು ಕೈಗೆ ಎತ್ತಿಕೊಳ್ಳುತ್ತಾ ತಾನೇ ಅವರ ಕಾಲಿಗೆ ಹಚ್ಚಿದಳು. ಬೇಡ ಚಂದನ, ಗೌತಮ್ಗೆ ಅದೇನು ಬೇಕು ನೋಡು, ಹಾಗೆ ಮಾವನನ್ನು ಗಮನಿಸು, ನಿನಗೂ ಕಾಲೇಜ್ಗೆ ತಡವಾಗುತ್ತದೆ ಎನ್ನುತ್ತಲೇ ಔಷಧಿ ಹಚ್ಚಿ ಮಸಾಜ್ ಮಾಡಿದವಳು. ಇನ್ನು ಸಮಯ ಇದೆ ಅತ್ತೆ, ಅವರನ್ನು ನೋಡಿ ಬಂದೆ, ಸ್ನಾನಕ್ಕೆ ಹೋಗಿದ್ದಾರೆ ಹೇಳಿ ಕೈ ತೊಳೆದುಕೊಂಡವಳು. ಈಗಲೇ ಎದ್ದು ಓಡಾಡಬೇಡಿ, ಸ್ವಲ್ಪ ಸಮಯ ಹೀಗೆ ಕುಳಿತಿರಿ ಹೇಳಿ ಹೊರಗೆ ಬಂದವಳು. ಅಡುಗೆ ಮನೆಗೆ ಹೋಗಿ ಕಾಫಿ ಕಪ್ ಪಡೆದುಕೊಂಡು ಮಹೇಂದ್ರ ಅವರ ಕೋಣೆಯ ಕಡೆಗೆ ನಡೆದಿದ್ದಳು. ಹೊರಗೆ ಬರುತ್ತಲೇ, ಅಂಕಲ್ ಈಗ ಕೆಮ್ಮು ಹೇಗಿದೆ? ಹೊರಗೆ ಫ್ರೆಂಡ್ಸ್ಗಳ ಜೊತೆ ತಿನ್ನುವುದು ಕಡಿಮೆ ಮಾಡಿ. ನಿಮಗೇನು ಬೇಕೋ ಹೇಳಿದರೆ ಚೆನ್ನಯ್ಯ ಮಾಡಿಕೊಡ್ತಾರೆ. ನನಗೆ ಹೇಳಿದರೆ ಸಂಜೆ ಸಮಯಗಳಲ್ಲಿ ಮಾಡಿಕೊಡ್ತೇನೆ ಎಂದಿದ್ದಳು. ಇಲ್ಲಮ್ಮ, ಅವನು ಬರ್ತ್ಡೇ ಅಂತ ರೋಡ್ ಸೈಡ್ ಪಾರ್ಟಿ ಕೊಡಿಸಿಬಿಟ್ಟ. ನಾನು ಇಲ್ಲಿ ತಿನ್ನೋಲ್ಲ ಅಂತ ಹೇಗೆ ಹೇಳಿ? ಎಲ್ಲರೂ ಜೊತೆಯಲ್ಲಿ ಇರುವಾಗ ಯಾವುದೇ ಬೇರೆ ಎಣ್ಣೆ, ಹಾಗಾಗಿ ಕೆಮ್ಮು ಬಂದಿರಬೇಕು. ಅವರ ಮೆಡಿಸಿನ್ ಬಾಕ್ಸ್ ಕೈಗೆತ್ತಿಕೊಂಡವಳು. BP ಮಾತ್ರೆ, ಶುಗರ್ ಮಾತ್ರೆ ಎಲ್ಲ ಇದೆಯಾ ಎಂದು ನೋಡಿ, ವಾರಕ್ಕೆ ಮಾತ್ರ ಆಗುವಷ್ಟಿದೆ. ಇವರಿಗೆ ಹೇಳಿ 2 ದಿನಗಳಲ್ಲಿ ತಂದು ಇರಿಸಬೇಕು. ವಿಕ್ಸ್ ಕೂಡ ಖಾಲಿಯಾಗಿದೆ ಎಂದುಕೊಂಡು ಹೆಚ್ಚು ಉಪಯೋಗಿಸಬೇಡಿ. ಬುಕ್ ಓದುತ್ತಾ ಫ್ರೆಂಡ್ಸ್ಗಳ ಜೊತೆ ಮಾತನಾಡುತ್ತಾ ಕೆಲವೊಂದು ಅವಾಯ್ಡ್ ಮಾಡ್ಬೋದು ಎಂದಿದ್ದಳು. ಅರ್ಥ ಮಾಡಿಕೊಂಡವರು, ಸರಿ ನಿಮಗೆ ಕಾಲೇಜ್ಗೆ ಟೈಮ್ ಆಗಲ್ವಾ? ಅದನ್ನೆಲ್ಲ ಯಾಕೆ ನೋಡ್ತಾ ಕುಳ್ತಿದ್ಯಾ? ಗೌತಮ್ ಕೂಡ ಇದನ್ನೆಲ್ಲ ಗಮನಿಸ್ತಾನೆ, ಹೋಗು ರೆಡಿ ಆಗು ಹೇಳಿದ್ದರು. ನೀವು ಸ್ನಾನ ಮಾಡಿ ಶುಗರ್ ಮಾತ್ರೆ ನುಂಗಿ ಬನ್ನಿ ಹೇಳಿ ನಡೆದಿದ್ದಳು. ಗೌತಮ್ ಎಲ್ಲ ಗಮನಿಸಿಕೊಂಡಿದ್ದರೂ ಅವಳು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯುತ್ತಿರಲಿಲ್ಲ. ಅಡುಗೆ ಮನೆಗೆ ಬಂದವಳು ಅಲ್ಲಿನ ಕೆಲಸಗಳ ನೋಡಿ ವಿಚಾರಿಸಿಕೊಂಡು, ಎಣ್ಣೆ ಸ್ವಲ್ಪ ಕಡಿಮೆ ಮಾಡಿಬಿಡಿ, ಅಂಕಲ್ ಕೆಮ್ತಾ ಇದ್ದಾರೆ, ಇನ್ನಿವರು ಇಂದು ಬೇಗ ಹೋಗಬೇಕು ಎನ್ನುತ್ತಾ ಇದ್ದರು, ಬೇಗ ತಿಂಡಿ ಮಾಡಿಬಿಡಿ ಹೇಳಿ ಸರೋಜಮ್ಮನವರತ್ತ ನೋಡಿದವಳು. ತೋಟದಲ್ಲಿ ಒಣಗಿರುವ ಎಲೆಗಳು, ಕಡ್ಡಿಗಳು ಹೆಚ್ಚಾಗಿ ಉದುರಿದೆ. ಬಿಡುವಾದಾಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡಿ. ಹಾಳಾಗಿರುವ ಪಾತಿಗಳನ್ನು ಸರಿ ಮಾಡಿಬಿಡಿ ಆಂಟಿ. ಅಂಕಲ್ ದಿನಸಿ ಖಾಲಿ ಆಗಿರುವುದನ್ನು ಲೀಸ್ಟ್ ಮಾಡಿಡಿ ಹೇಳಿ ತನ್ನ ರೂಮಿನ ಕಡೆ ನಡೆದಿದ್ದಳು. ಸರೋಜಮ್ಮನವರು, ನಾನು ಇಲ್ಲಿಗೆ ಕೆಲಸಕ್ಕೆ ಬಂದಾಗ, ಅಯ್ಯೋ ಈ ಹುಡುಗಿ ಇಷ್ಟು ಚೆಂದಾಗಿದ್ದಾಳೆ, ಆದರೆ ದಡ್ಡಿ, ಮದುವೆ ಆದಮೇಲೆ ಹೇಗೆ ಮನೆ ನಡೆಸ್ತಾಳ ಅಂದುಕೊಂಡಿದ್ದೆ. ಈಗ ನೋಡು, ಮನೆಯಲ್ಲಿ ಇರುವವರನ್ನೆಲ್ಲ ನೋಡಿಕೊಳ್ಳೋದ್ರ ಜೊತೆಗೆ ಮನೆ ಕೆಲಸಗಳನ್ನು ಹೇಗೆ ಗಮನಿಸ್ತಾಳೆ. ಹೋದ ವಾರ ನಂದು BP ಮಾತ್ರೆ ಮುಗಿದು ಹೋಗಿತ್ತು, ಅವಳೇ ತಂದು ಕೊಟ್ಲು ಎಂದಾಗ, ಚೆನ್ನಯ್ಯ ಅದೇ ಸ್ವಭಾವ, ಇಷ್ಟು ದೊಡ್ಡ ಶ್ರೀಮಂತನನ್ನು ಮದುವೆ ಆಗಿದ್ದೀನಿ ಎಂದು ದುರಹಂಕಾರ ಜಂಬ ಬರಲಿಲ್ಲ. ಜವಾಬ್ದಾರಿ ಬಂದಿದೆ. ಒಳ್ಳೆ ಜೋಡಿ, ಮಕ್ಕಳು ಮರಿಯೊಂದಿಗೆ ಗಂಡ ಹೆಂಡತಿ 100 ಕಾಲ ಸುಖವಾಗಿ ಬಾಳಲಿ ಎಂದಿದ್ದರು. ಸ್ನಾನ ಮುಗಿಸಿ ಬಂದಿದ್ದ ಗೌತಮ್ ಎಲ್ಲವನ್ನು ತನ್ನ ಕಣ್ಮುಂದೆ ಕೈಗೆಟುಕುವಂತೆ ಜೋಡಿಸಿದ್ದ. ವಸ್ತುಗಳ ನೋಡಿ, ಒಳ್ಳೆ ಟಿಪಿಕಲ್ ಹೆಂಡತಿ ಥರ ಈ ಕೆಲಸ ಎಲ್ಲ ಮಾಡಿದಾಳೆ, ಇದನ್ನೆಲ್ಲ ನಾನೇ ಮಾಡಿಕೊಳ್ಳುತ್ತಿದ್ದೇನೆ ಹೇಳಿ ಬಟ್ಟೆ ತೊಟ್ಟು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಬಂದು ನಿಂತಿದ್ದ. ರೂಮಿನೊಳಗೆ ಬಂದ ಚಂದನ, ಇಂದು ನಾಳೆಯಲ್ಲಿ ಅಂಕಲ್ ಶುಗರ್ ಮಾತ್ರೆ ತೆಗೆದುಕೊಂಡು ಬನ್ನಿ, ಖಾಲಿ ಆಗ್ತದೆ. ಅತ್ತೆ ಕಾಲು ನೋವು ಕಡಿಮೆ ಆಗಿಲ್ಲ ಎನ್ನಿಸ್ತದೆ. ನಾಳೆ ಸಂಜೆ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಾನೇ ಕರೆದುಕೊಂಡು ಹೋಗೋಣ ಎಂದು. ನಿಮ್ಮ ಪರ್ಫ್ಯೂಮ್ ಖಾಲಿಯಾಗಿದೆ, ಅದರಲ್ಲಿ ಕೊನೆ ಡ್ರಾಪ್ ಇರ್ಬೋದು, ಇರಿ ಕೊಡ್ತೀನಿ, ಹೊಸದು ನಿನ್ನೆ ತಂದಿದ್ದೆ ಹೇಳುತ್ತಾ ಅಲ್ಲಿದ್ದ ಬಾಕ್ಸ್ ಕಡೆಗೆ ನಡೆದಿದ್ದಳು. ಒಂದೇ ಸಮನೆ ಮಾತನಾಡುತ್ತಾ ಓಡುತ್ತಿದ್ದವಳ ನೋಡಿ ಬಂದು ಬಳಸಿ ಹಿಡಿದು ನಿಲ್ಲಿಸಿದವನು, ಎಷ್ಟು ಮಾತನಾಡ್ತೀಯ, ಮದುವೆ ನಂತರ ಕೂಡ ಹೀಗೆ ಮೌನವಾಗಿ ಉಳಿದ್ರೆ ನನ್ನ ಗತಿ ಏನು ಅನ್ನಿಸ್ತಿತ್ತು. ಈಗ ನಾನೇ ನಿನ್ನ ನಾನ್ ಸ್ಟಾಪ್ ಮಾತು ಕೇಳಲಾಗದೆ ಮಾತು ನಿಲ್ಲಿಸುತ್ತಿರುತ್ತೇನೆ.
ಎಂದವನು ಮಾತನಾಡಲು ಬಂದವಳ ಮಾತು ನಿಲ್ಲಿಸಿದ. ಕೆಲ ಕ್ಷಣಗಳ ನಂತರ ಹಿಂದೆ ಸರಿದ ಚಂದನ ತಿಂಡಿ ತಿನ್ನುವಾಗ ರೆಡಿ ಆಗುವಾಗ ಸಮಯವಾಯಿತು ಎಂದು ರೇಗಾಡುತ್ತಾ ಆತುರ ಪಡುತ್ತೀರಾ? ಇಂಥ ಸಮಯದಲ್ಲಿ ಮಾತ್ರ ಸಮಯ ಸರಿಯುವುದು ತಿಳಿಯಲ್ವಾ? ನಾಚಿಕೆ ಹೊತ್ತು ಹೇಳಿ ಅಲ್ಲಿಂದ ನಡೆದಿದ್ದಳು. ನಾನು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಹೆಚ್ಚಿಕೊಂಡಿದ್ಯಾ? ಇಂದು ಬರುವುದು ತಡವಾಗುತ್ತೆ. ಅಲ್ಲಿಯವರೆಗೂ ಇರಲಿ ಎಂದು ಏನೋ ಪಾಪ ಎನಿಸಿಕೊಟ್ಟಿತ್ತು. ಅದಕ್ಕೆ ಬೇಡ, ಬೇಗ ಕಾಲೇಜ್ಗೆ ರೆಡಿ ಆಗು. ಡ್ರೈವರ್ ರಜೆ ಹಾಕಿದ್ದಾನೆ. ಈಗ ಹೇಗೋ ನಾನೇ ಡ್ರಾಪ್ ಮಾಡ್ತೀನಿ. ಸಂಜೆ ಕೂಡ ಇಂದು ನಾನೇ ಬರಲು ಪ್ರಯತ್ನಿಸ್ತೇನೆ. ಹೊಸ ಡ್ರೈವರ್ಗಳು ಬಂದ ತಕ್ಷಣ ಅವರನ್ನು ನಂಬುವುದು ಕಷ್ಟ. ನಮ್ಮ ಶತ್ರುಗಳ ಜೊತೆ ಕೈ ಜೋಡಿಸಿರುವ ಸಾಧ್ಯತೆ ಇರುತ್ತೆ. ನಿನ್ನ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳಲು ನನಗೆ ಇಷ್ಟ ಇಲ್ಲ ಎಂದಿದ್ದ. ಚಂದನ: ನಾನೇ ಕಾರ್ ತೆಗೆದುಕೊಂಡು ಹೋಗ್ತೀನಿ. ನೀವು ಬೇಗ ಹೋಗಬೇಕು ಅಂತಿದ್ರಿ ಅಲ್ವಾ? ಹೋಗಿ ನಿಮ್ಮ ಕೆಲಸಗಳ ಕಡೆ ಗಮನ ಕೊಡಿ. ನಿಮಗೆ ಸಂಜೆ ಕೂಡ ಅವಳ ಕಾಲೇಜಿನ ಬಳಿ ಹೋಗಬೇಕು ಎನ್ನುವ ಧಾವಂತ ಇರುವುದು ಬೇಡ ಎಂದಿದ್ದಳು. ಗೌತಮ್ ಒಂದು ಕ್ಷಣ ಯೋಚಿಸಿ ಸರಿ ಎನಿಸಿದರು. ಧೈರ್ಯ ಸಾಲಲಿಲ್ಲ. ಬೇಡ, ಭಯವಾಗ್ತದೆ, ನಾನೇ ಡ್ರಾಪ್ ಮಾಡ್ತೀನಿ ಎಂದಿದ್ದ. ಚಂದನ: ನೀವು ಕೂಡ ಅಪ್ಪಾಜಿ ನಡೆದುಕೊಂಡಂತೆ ನಡೆದುಕೊಳ್ಳುತ್ತಿದ್ದೀರಾ. ನನಗೆ ಗೊತ್ತಿರುವ ವಿಷಯದಲ್ಲೂ ಕೂಡ ನಾನು ಮುಂದೆ ಹೋಗಲು ನೋಡಿದರೆ ಬಿಡದೆ ನನ್ನ ಕೆಲಸಗಳನ್ನು ಕೂಡ ನೀವೇ ಮಾಡಿಕೊಡಲು ನೋಡುತ್ತೀರಾ. ಹಾಗಿದ್ದಾಗ ನಾನಾಗಿ ಆ ಕೆಲಸದಲ್ಲಿ ಪರ್ಫೆಕ್ಟ್ ಆಗುವುದು ಯಾವಾಗ? ನಿನ್ನೆ ನೀವೇ ಹೇಳಿದ ಮಾತುಗಳನ್ನು ಮರೆತು ಬಿಟ್ರಾ ಹೇಗೆ? ಪ್ಲೀಸ್, ನಾನೇ ಮ್ಯಾನೇಜ್ ಮಾಡ್ತೀನಿ ಎಂದಿದ್ದಳು. ನಿನ್ನೆ ದಿನ ನಾನು ಸ್ಫೂರ್ತಿ ತುಂಬಿ ಈಗ ಹೇಗೆ ಅವಳನ್ನು ಹಿಂದೆ ಸರಿಯಲು ಹೇಳಲಿ ಎಂದುಕೊಂಡವನು, ಸರಿ, ನನ್ನ ಜೀವ ನಿನ್ನ ಬಳಿ ಇರುತ್ತೆ, ಹುಷಾರ್ ಹೇಳಿದ ರೀತಿಗೆ ಕಣ್ಣಿನಲ್ಲಿದ್ದ ಭಾವಕ್ಕೆ ಸೋತವಳು ತಾನಾಗಿ ಅವನ ಹಣೆಗೆ ಮುತ್ತಿಟ್ಟು, ಹೆದರಬೇಡಿ, ಹುಷಾರಾಗಿ ಮನೆಗೆ ಬರ್ತೀನಿ ಎಂದಿದ್ದಳು. ಹೀಗೆಲ್ಲ ನಡ್ಕೊಂಡ್ರೆ ನಿಮಗೆ ಕಷ್ಟ. ಮೊದಲೇ ಪರೀಕ್ಷೆ ಸಮಯ, ಇನ್ನೆಷ್ಟು ದಿನ ಕಾಲೇಜ್ ಕೇಳಿದ್ದ. ಇಂದು ನಾಳೆ ಹೋಗಬೇಕಷ್ಟೆ, ಆಮೇಲೆ ಎಕ್ಸಾಮ್. ಇದ್ದ ದಿನಗಳಲ್ಲಿ ಮಾತ್ರ ಅಟೆಂಡ್ ಮಾಡಬೇಕು ಎಂದವಳು ತನ್ನ ಎಕ್ಸಾಮ್ ದಿನಗಳಲ್ಲಿ ಗೌತಮ್ ಹೊರಗಿನ ಹೆಚ್ಚಿನ ಕೆಲಸಗಳನ್ನು ಗಮನಿಸುತ್ತಾ ಹೊರಗಡೆಗೆ ಹೆಚ್ಚಾಗಿ ಉಳಿಯುತ್ತಿದ್ದದು. ಜೊತೆಗೆ ಮನೆಗೆ ಬರುವುದು ಕೂಡ ತಡವಾಗಿ ಬಂದು ಆಯಾಸಗೊಂಡಿದ್ದವನು ಊಟ ಮಾಡಿ ಅವಳ ಪರೀಕ್ಷೆಗಳ ಬಗ್ಗೆ ವಿಚಾರಿಸಿ ಮಲಗಿಬಿಡುತ್ತಿದ್ದದ್ದು ನೆನಪಾಗಿತ್ತು. ಸರಿ ನಡಿ, ಅಮ್ಮ ಎದ್ದಿದ್ದಾರಾ ಹೇಳುತ್ತಾ ಅವಳ ಜೊತೆಗೆ ಹೊರ ಬಂದಿದ್ದ. ಸ್ನಾನ ಮಾಡಿ ತಲೆ ಕೂದಲಿಗೆ ಟವೆಲ್ ಸುತ್ತಿಕೊಂಡು ಹೊರಗೆ ಬಂದಿದ್ದ ಇಂದ್ರಾಣಿ ಅವರು ದೇವರ ಮುಂದೆ ನಿಂತು ಕೈ ಮುಗಿದವರು. ಬಂದ ಮಗನನ್ನು ನೋಡಿ ಇಂದು ಬೇಗ ರೆಡಿ ಆಗಿದ್ಯಾ ಕೇಳಿದರು. ಅವರಿಗೆ ಉತ್ತರಿಸುತ್ತಾ ಡೈನಿಂಗ್ ಹಾಲ್ ಕಡೆಗೆ ಬಂದಿದ್ದ ಮಹೇಂದ್ರ ಅವರು ಅದೇ ಸಮಯಕ್ಕೆ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದಿದ್ದರು. ಗೌತಮ್ ಮನೆಯವರ ಜೊತೆ ಮಾತನಾಡುತ್ತಾ ತಿಂಡಿ ಕಡೆ ಗಮನ ಕೊಟ್ಟಿದ್ದ. ಮತ್ತೆ ಬಡಿಸಲು ಬಂದ ಚೆನ್ನಯ್ಯ ಕೆಲ ವರ್ಷಗಳ ಹಿಂದಿನ ಚಿತ್ರಣ ನೆನೆದು ಈಗಿನ ದಿನಗಳನ್ನು ನೋಡುತ್ತಾ ಹೇಗಿದ್ದ ಮನೆ ಹೇಗಾಯಿತು ಎಂದು ಪ್ರತಿ ಬಾರಿ ನೋಡಿದಾಗಲೂ ಸಂಭ್ರಮ ಪಡುತ್ತಿದ್ದರು. ಗೌತಮ್ ಹೊರಡುವ ಸಮಯದಲ್ಲಿ, ನಾಲಾಯಕ್ ಹುಷಾರ್, ಪ್ಲೀಸ್ ಕಾರು ನಿಧಾನಕ್ಕೆ ನಡೆಸು, ಏನು ಅರ್ಜೆಂಟಿಲ್ಲ, ನಿನ್ನ ಮೇಲೆ ನಂಬಿಕೆ ಇದೆ, ಬಾಯ್. ಮನೆ ಬಿಟ್ಟಾಗ ಕಾಲೇಜ್ ತಲುಪಿದ ನಂತರ ಫೋನ್ ಮಾಡಿ ತಿಳಿಸು ಹೇಳಿ ಹಣೆಗೆ ಮುತ್ತಿಟ್ಟವನು ಹೊರಗೆ ನಡೆದಿದ್ದ. ಗೌತಮ್ ಸಿಟಿಯ ಹೊರಭಾಗಕ್ಕೆ ಹೋಗುವ ರಸ್ತೆಯಲ್ಲಿ ಒಂದು ಹಳೆ ಕಾಲದ ಕಟ್ಟಡವನ್ನು ನೋಡುತ್ತಲೇ ಪ್ರದೀಪ್ ಮನೆಯ ಗೋಡೆ ಮೇಲಿದ್ದ ದೊಡ್ಡ ಬಂಗ್ಲೆಯ ಫೋಟೋ ನೆನಪಾಗಿತ್ತು. ಅಲ್ಲಿಂದ ಬಂದ ಮೇಲೆ ಅವನ ಜೊತೆ ಒಂದೆರಡು ಬಾರಿ ಮಾತಾಡಿದ್ದೆ. ಬರುವ ಬಗ್ಗೆ ಹೇಳುತ್ತಿದ್ದಾನೆ, ಆದರೆ ಬರುವ ದಿನಾಂಕ ಕಾರಣಾಂತರದಿಂದ ಮುಂದಕ್ಕೆ ಹೋಗುತ್ತಿದೆ. ಒಳ್ಳೆ ಜಾಗ ಆದರೂ ಬೇರೆ ಜಾಗಗಳ ಬಗ್ಗೆ ಇಲ್ಲದ ಆಕರ್ಷಣೆ ಅದರ ಕಡೆ ಹೆಚ್ಚಾಗಿದೆ. ಅದು ನನ್ನ ವಶದಲ್ಲಿರಬೇಕೆಂಬ ಹಂಬಲ ಮನದಲ್ಲಿ ಆಗಾಗ ಮೂಡುತ್ತಲೇ ಇದೆ. ಈಗ ಒಪ್ಪಿಕೊಂಡಿರುವ ಪ್ರಾಜೆಕ್ಟ್ ಕೆಲಸ ಮುಗಿಯುತ್ತಲೇ ಅವನ ಬಳಿ ಸರಿಯಾಗಿ ವಿಳಾಸ ಪಡೆದು ಒಮ್ಮೆ ಹೋಗಿ ನೋಡಿ ಬರಬೇಕು ಎಂದುಕೊಂಡವನು ಮಡದಿಯ ಮೊಬೈಲ್ನಿಂದ ಕರೆ ಬಂದಾಗ ಸ್ವೀಕರಿಸಿದ.